ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 26ನೇ ಪ್ರಶ್ನೆ, ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಜರ್ಮನಿಯ ಏಕೀಕರಣದ ಶಿಲ್ಪಿ ಯಾರು? ಅವರ ಬಗ್ಗೆ ಟಿಪ್ಪಣಿ ಬರೆಯಿರಿ. ಜರ್ಮನಿಯ ಏಕೀಕರಣದ ಶಿಲ್ಪಿ ಒಟ್ಟೋ ವಾನ್ ಬಿಸ್ಮಾರ್ಕ್. ಅವರು ಪ್ರಷ್ಯಾದ ರಾಜ 1ನೇ ವಿಲಿಯಮ್ಸ್ನ ಪ್ರಧಾನಮಂತ್ರಿ ಆಗಿರ್ತಾರೆ. ಓಕೆ, ಸೊ ಬಿಸ್ಮಾರ್ಕ್ ಜರ್ಮನಿಯ ಸಮಸ್ಯೆಯನ್ನು ಬಗೆಹರಿಸಲು ರಕ್ತ ಮತ್ತು ಕಬ್ಬಿಣ ತತ್ವದಿಂದ ಮಾತ್ರ ಸಾಧ್ಯವೆಂದು ಮನಗಂಡಿದ್ದರು. ಅವರು ಒಂದು ಬಲವಾದ ಸೈನ್ಯವನ್ನ ಕಟ್ಟಿದರು. ಅವರ ಮುಂದಿನ ಗುರಿ ಆಸ್ಟ್ರಿಯಾವನ್ನು ಜರ್ಮನ್ ರಾಷ್ಟ್ರಗಳ ಒಕ್ಕೂಟದಿಂದ ಹೊರಗಟ್ಟುವುದು. ಓಕೆ, ಡೆನ್ಮಾರ್ಕ್ ನಿಯಂತ್ರಣದಲ್ಲಿದ್ದ ಶೆಲ್ಸ್ವೀಗ್ ಮತ್ತು ಹೋಲ್ಸ್ಟೀನ್ 2 ಸಣ್ಣ ರಾಜ್ಯಗಳನ್ನ ವಿಲೀನಗೊಳಿಸಲು ಬಿಸ್ಮಾರ್ಕ್ ಬಯಸಿದ್ದರು. ಆಸ್ಟ್ರಿಯಾ ಜೊತೆಗೂಡಿ ತಮ್ಮ ಗುರಿಯನ್ನ ಸಾಧಿಸ್ತಾರೆ. ಆಸ್ಟ್ರಿಯಾದೊಡನೆ ಯುದ್ಧಕ್ಕೆ ಇಟಲಿಯ ಸಹಕಾರವನ್ನ ಕೋರ್ತಾರೆ. ಆಸ್ಟ್ರಿಯಾವನ್ನ ಸೋಲಿಸಿ ಉತ್ತರ ಜರ್ಮನ್ ರಾಜ್ಯ ಸಂಘವನ್ನ ರಚಿಸ್ತಾರೆ. ಜರ್ಮನಿಯ ಏಕೀಕರಣಕ್ಕಾಗಿ ಫ್ರಾನ್ಸ್ನೊಂದಿಗೆ ಯುದ್ಧ ಅನಿವಾರ್ಯವೆಂದು ಬಿಸ್ಮಾರ್ಕ್ ತಿಳಿದಿದ್ದರು. ಫ್ರಾನ್ಸ್ ದೊರೆ 3ನೇ ನೆಪೋಲಿಯನ್ ಪ್ರಷ್ಯಾದ ಮೇಲೆ ಯುದ್ಧ ಘೋಷಿಸಿದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಆತನನ್ನ ಸೋಲಿಸಿದವು. ಬಿಸ್ಮಾರ್ಕ್ ಉಳಿದ ರಾಜ್ಯಗಳು ಜರ್ಮನ್ ಒಕ್ಕೂಟಕ್ಕೆ ಸೇರಿಸುವಂತೆ ಮಾಡಿದನು. ಸೊ ಇದರಿಂದಾಗಿ ಆತನನ್ನ ಜರ್ಮನಿಯ ಏಕೀಕರಣದ ಶಿಲ್ಪಿ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು.